ಏನಾದ್ರು ಇದ್ರೆ ಸರ್ವೆ ಮಾಡಿಸಿ ಹೊಡೆದಾಕಿ, ಯಾರದೇ ಇರಲಿ ಹೊಡೆದಾಕಿ. ಇಲ್ಲ ಅದೇ ರೀತಿ ಆಗಿದೆ ಸರ್. ಎಲ್ಲ ಚರಂಡಿ ಮುಚ್ಚಾರ ಸರ್, ಅರ್ಧ ಸರ್ವೆ ಮಾಡಿಸಿ ಅಂತದ್ದೇನಾದ್ರೂ ಇದ್ರೆ ಹೊಡೆದಾಕಿ, ಯಾರದೇ ಇರಲಿ ಕಳೆದ ಹಿಂದಿನ ಮಳೆಗಾಲದಲ್ಲಿ ಅಂತ ನಾವು ಅವರು ಸೆಂಟ್ರಲ್ನವರು ಕೇಳಿದ್ರು, ನಾವು ಕೊಡ್ತೇವೆ. ಟೋಟಲ್ ಒಂದು ಇಡೀ ರಾಜ್ಯದ್ದು 650 ಕೋಟಿ ರೂಪಾಯಿ ನಾವು ಒಂದು ಸಲ ರೆಡಿ ಮಾಡಿ ಕೊಟ್ಟರು. ನಮ್ಮಲ್ಲಿ 102 ಕೋಟಿ ರೂಪಾಯಿ ಉತ್ತರ ಕನ್ನಡಕ್ಕೆ ಬೇಕು ಅಂತ ಕೊಟ್ಟರು. ಯಾವುದೇ ಅನುದಾನ ಬರಲಿಲ್ಲ. ಅದರ ನಂತರ ಪುನಃ 22 ಕೋಟಿ ರೂಪಾಯಿ ಈಗ ನಮಗೆ ಅಪ್ರೂವಲ್ ಕೊಟ್ಟಿದ್ದಾರೆ, ಮಾಡ್ತೀವಿ. ಮತ್ತು ಏನು ಇರೋದಿದೆ ಅದು IRB ಅವ್ರು ಮಾಡಬೇಕು. ಅವರಿಗೆ ನಾವು ಏನು 30 ವರ್ಷ ಕೊಟ್ಟರಿಂದ ಅವರೇ ಮಾಡೋದು, ಅವ್ರು ಮಾಡ್ತಾರೆ ಸರ್. ಈಗ ಮಂಗಳವಾದ ಮುಕ್ಕಳ್ಳಿ ಮತ್ತು ಕೆಲವು ಭಾಗಗಳಲ್ಲಿ ಪದೇ ಪದೇ ಈಗ ಲ್ಯಾಂಡ್ ಸ್ಲೈಡ್ ಆಗುವಂಥ ಬಟ್ ಇವಾಗ ಕರಾವಳಿ ಭಾಗದಲ್ಲಿ ಎಷ್ಟು ಮನೆಗಳನ್ನು ಈಗ ಸ್ಥಳಾಂತರ ಜನರನ್ನ ಸ್ಥಳಾಂತರ ಮಾಡಿ ಹೋಟೆಲ್ಲು 27 ಕಡೆ ನಾವು ಗುರುತಿಸಿದ್ವಿ. ಸುಮಾರು ಒಂದು 100 ಮನೆ ಸ್ಥಳಾಂತರನೇ ಮಾಡಿದ್ವಿ. ಯಾವುದೇ ಕಾರಣಕ್ಕೆ ಮಳೆಗಾಲ ನಂತರ ಮುನ್ನಾವರ ಹತ್ರ ಅಪ್ಸರ್ ಕೊಂಡದ ಅದು ಒಂದೊಂದು ಪ್ರಾಜೆಕ್ಟ್ಗೆ 10-12 ಕೋಟಿ ಬೇಕು. ಆಗೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೊಡೋದಿಲ್ಲ ಅಂದರೆ ನಾವಾದರೂ ಸ್ಟೇಟ್ ಗೌರ್ಮೆಂಟಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅಥವಾ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ. ಬರ್ತದೆ ಅಂದರೆ ಕಾಯ್ತಾ ಇದ್ದೀವಿ. ಬರೋದಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಮಾಡಲೇಬೇಕು, ಅನಿವಾರ್ಯ. ಸರ್, ಸಭೆಯಲ್ಲಿ ಈಗ ಅಂಗನವಾಡಿಗಳಿಗೆ ಕಾಯಂ ಕಟ್ಟಡ ಇಲ್ಲ ಅಂತ ಸ್ವಂತ ಕಟ್ಟಡದಲ್ಲಿ ಇರಬೇಕು. ಯಾವ ರೀತಿಯಾಗಿ ಮಾಡ್ಬೋದು? ಅದು ಒಂದೇ ಫಾರೆಸ್ಟ್ ಇರ್ಬೋದು, ಇಲ್ಲಾಂದ್ರೆ ರೆವಿನ್ಯೂ ಇಲಾಖೆದು ಎಲ್ಲೆಲ್ಲಿ ಬರ್ತದೆ ಅಲ್ಲಿ ಕೊಡ್ತಾರೆ. ಇಲ್ಲ ಅಂದರೆ ಹಣ ಕೊಟ್ಟಾದರೂ ಪರ್ಚೇಸ್ ಮಾಡಿ 2 ಗುಂಟೆ ಜಾಗ ಪರ್ಚೇಸ್ ಮಾಡಿ ಸ್ವಂತ ಕಟ್ಟಡ ಮಾಡಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಇದು ಸ್ಟಾರ್ಟಿಂಗಿಂದ ನಡೀತಾ ಇದೆ. 250 ಇತ್ತು, ಈಗ 147ಕ್ಕೆ ಬಂದ್ಬಿಟ್ಟಿದೆ. ಏನೋ ಈ ತಿಂಗಳೊಳಗೆ ಮುಗಿತು. ಒಂದು ಶಾಲೆ, ಇನ್ನೊಂದು ಅಂಗನವಾಡಿ, ಇನ್ನೊಂದು ಎಲ್ಲರಿಗೂ ಕರೆಂಟ್ ಕೊಡೋದು. ಅದ್ರ ಸ್ವಲ್ಪ ಇನ್ಕಮ್ ರಾಕ್ ಆರ್ಡರ್ ಬರ್ತಿರ್ಬೋದು. Legally, DC, in the order of NGT, you take a legal opinion how to proceed against them. And proceed against them. What is there? Our order is final ಅಲ್ಲ. ಆ ಆರ್ಡರ್ ಪ್ರಕಾರ ನಾವು ತಂದು ಬಗ್ಗಿಸ್ಬೇಕಂತ ಏನಿಲ್ಲ. ಒಪಿನಿಯನ್ ತೊಗೊಳ್ಬೇಕು, ಮಾಡಬೇಕಾಗ್ತದೆ. ಅರೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಯಾರಿಗೇನು ಇಂಡಿವಿಜುವಲ್ಗೆ ಸಹಾಯ ಮಾಡ್ತಾ ಇಲ್ಲ. ಕಾರವಾರ ನಿಮ್ಗೆ ಬೆಳೆದು ಹೇಗೆ ಪ್ರವಾಸೋದ್ಯಮ ಗೋವಾದಲ್ಲಿ ವಿನಾಯಿತಿ ಇದೆ ಸರ್, ಇಲ್ಲಿ ಸಿಗ್ತಾ ಇಲ್ಲ. ಗೋವಾದಲ್ಲಿ ಏನಪ್ಪಾ ಒಂದು 50 ಫುಟ್ ಒಂದು ರೆಸಾರ್ಟ್ ಇದೆ, ಅಲ್ಲೇನು ಹೆಡ್ಲೈನ್ ಹಾಕ್ಬಿಡ್ತೀನಿ ಗೊತ್ತಲ್ಲ. ಮಕ್ಕಳು ವೈದ್ಯಾಗಿ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು, ನನಗೇನು ಹೇಳಿಕೆ ಭಯ ಇಲ್ಲ. ಹಾಗಾಗಿ ನೀವು ಸ್ವಲ್ಪ ಕಾಂಪ್ಲೇಂಟ್ ಮಾಡಿರಿ. ನೀವಿಂದ ವಿಚಾರ ಬಂದಾಗ ಸ್ವಲ್ಪ ಪ್ರವಾಸೋದ್ಯಮ ಬೆಳಿಬೇಕು, ರಿಸಾರ್ಟ್ಸ್ ಬರಬೇಕು, ಟೂರಿಸ್ಟ್ ಬರಬೇಕು. ಇದಕ್ಕೆ ಏನು ಬರೋಡಿಗೆಯಲ್ಲಿ ಮಾಡೋ ಸಾಧ್ಯತೆ ದಯಮಾಡಿ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಸರ್, ಈಗ ಸರ್ಕಾರದಿಂದ ಒಂದು ಇದು ಮಾಡೋದು ಗೊತ್ತಿಲ್ಲ, ಬರ್ತೀನಿ, ನಿಮ್ಗೆ ಗೊತ್ತಿತ್ತು ಬರ ಫಾರ್ವರ್ಡ್ ಮಾಡಿ. ಸರ್, ಈಗ ನಿಮ್ಮ ಅವಧಿಯಿಂದ ನೀವು ಟೂರಿಸ್ಟ್ ಮಿನಿಸ್ಟರ್ ಆದವಾಗಿಂದ ಇವತ್ತಿನವರೆಗೂ ಕರಾವಳಿಗೆ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ಮಾಡ್ತಾವೆ ಅಂತ ಪ್ರತಿ ಸಾರಿ ಹೇಳ್ತಾನೆ ಇದ್ದಾರೆ. ಬಟ್ ಪ್ರವಾಸೋದ್ಯಮ ನೀತಿ ಬಂದಾಗ ಕರಾವಳಿ ಕಾಮನ್ ಆಗೇ ಇರ್ತದೆ. ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ಕರಾವಳಿ ಪ್ರದೇಶಕ್ಕೆ 3 ಜಿಲ್ಲೆ. ಆಮೇಲೆ ಪಾಲಿಸಿಯಲ್ಲೂ ಕೂಡ ಸಬ್ಸಿಡಿ ಬೇಕಾದ್ರೆ 5 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸಬ್ಸಿಡಿ ಬೇಕು ಅಂತಂದ್ರೆ ಟೂರಿಸಂ ಅಲ್ಲಿ 5 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ಟೆಂಡರ್ ಮಾಡೋದು ಅಂದ್ರೆ ಎಸ್ಟಿಮೇಟ್ ಎಲ್ಲ ಮಾಡಿ ಇಮಿಡಿಯೇಟ್ ಟೆಂಡರ್ ಹಣ ಬರದೆ ಟೆಂಡರ್ ಮಾಡಿದ್ರೆ ನಾಳೆ ಅದು ಕೆಲಸ ಮಾಡಿದವನಿಗೆ ಬಿಲ್ ಕೊಡ್ಬೇಕಿಲ್ಲ. ಅದೆಲ್ಲ ಮುಗ್ದೋಗ್ಬಿಡ್ತದೆ. ಬಾಕಿ ಕೆಲಸ 1 ವರ್ಷ 2 ವರ್ಷ ಬೇಕಾಗ್ತದೆ, 3 ತಿಂಗಳಲ್ಲಿ ಮುಗ್ದೋಗ್ತದೆ. ಹಾಗಾಗಿ ಈಗ ಮಳೆಗಾಲ ಬಂದ್ರಿಂದ ವೇಟ್ ಮಾಡ್ತಾ ಇದ್ದೀವಿ, ಇಮಿಡಿಯೇಟ್ ಮಾಡ್ತೇವೆ. ನೀರು ಹೋಟೆಲ್ ಪೇಮೆಂಟ್ ಇಟ್ಕೊಳ್ಳಿಲ್ಲ, ಎಲ್ಲ ಪೇಮೆಂಟ್ ಕ್ಲಿಯರ್ ಇದೆ. ನೀವು ಈಗ ನನ್ನ ಗಮನಕ್ಕೆ ತಂದಿದ್ರೆ ನೋಡಿ, ಹಣನೂ ಇದೆ, ಏನು ಕೊರತೆ ಇಲ್ಲ. ಸರ್, ಈಗ ನಿಮ್ಮ ಬಂದರು ಇಲಾಖೆಯಿಂದ ಅಲ್ಲಿ ಬೋಟ್ಗಳಿದೆ, 4 ಬೋಟ್ಗಳಿದಾವೆ ಸರ್. ಸೊ ಈಗ ಸೇತುವೆ ಆಗಿದೆ ಸರ್. ಈ ಸೇತುವೆ ಆದ ನಂತರದಲ್ಲಿ ಅಲ್ಲಿಯ ಈಗ ಟೂರಿಸಂ ಮಾಡಬೇಕು ಅನ್ನೋದು ಅಲ್ಲಿಯ ಸ್ಥಳೀಯ ಒಂದು ಬಂದರು ಇಲಾಖೆ ಈಗ ಅದನ್ನು ಯಾಕೆಂದರೆ ನೆಕ್ಸ್ಟ್ ನಡೆಸೋಕ್ಕಾಗಲ್ಲ. ಯಾಕಂದರೆ ಜನರಿಗೆ ಪ್ರವಾಸಿಗರೆಲ್ಲ ಓಡಾಡೋದು ಇದರಲ್ಲಿ ಬ್ರಿಡ್ಜಲ್ಲಿ ಓಡಾಡೋದು. ಈ ಬೋಟ್ಗಳನ್ನು ಏನು ಬಾರ್ಜ್ಗಳನ್ನು ನೆಕ್ಸ್ಟ್ ಅಲ್ಲೇ ಇಟ್ಟು ಎಲ್ಲಿ ಅವಶ್ಯಕತೆ ಇದೆ ಬೇರೆ ಬೇರೆ ಕಡೆ ಅಲ್ಲಿ ಕಳಿಸ್ತೀವಿ. ಇಲ್ಲಾಂದರೆ ಅಲ್ಲೇ ಆಪ್ಷನ್ ಮಾಡಿ ಟೂರಿಸಂ ಯಾರಾದರೂ PPP ಮಾಡೆಲಲ್ಲಿ ಅವ್ರಿಗೆ ಕೊಡ್ತೇವೆ. ನಾವು ಏನು ಮಾಡಲಿಕ್ಕೆ
ಎಲ್ಲಿ ಬಾರ್ದಿದೆ ಅದನ್ನ ಆಪ್ಷನ್ ಮಾಡಿ ಇಷ್ಟು ಒಂದು ಕೊಡುವಂತ ಮಾಡಿ ಅವ್ರಿಗೆ ಬಿಡೋದಂದ್ರೆ ತೀರ್ಮಾನ ಸರ್ ಈಗ ಹೊನ್ನಾವರ್ಸಿಗೆ ಒಳಚರಂಡಿ ಯೋಜನೆ ಇವತ್ತು ಮಳೆಗಾಲ ಬಂದು ಅದೇ ಸಮಸ್ಯೆ ಆಗ್ತಾ ಉಂಟು. ಏನು ಮಾಡಿದ್ರು ಆ ಒಳಚರಂಡಿ ಯೋಜನೆ ಮುಂದೆ ಹೋಗ್ತಾನೆ ಇಲ್ಲ. ಎಲ್ಲ ಬಿದ್ದುಕೊಂಡು ಕೊಂಡ ಹಾಕೊಂಡು ಜನ ಮಾಡಿದ್ರು ಅಥವಾ ಆಗಿ 5 ವರ್ಷದಿಂದ ನೇಮಕಾತಿದೆ ಆವಾಗಲೇ 5 ಅಲ್ಲ 7 ವರ್ಷ ಆಯ್ತು. ಇದು 8ನೇ ವರ್ಷ. ಈಗೇನೋ ಈ ವರ್ಷ ಅಂತೂ ಮುಗಿಸು ಲೆಕ್ಕಾಚಾರದಲ್ಲಿ ನಾವು ತೀರ್ಮಾನಕ್ಕೂ ಬಂದಿದ್ದೇವೆ. ಇಲ್ಲ ಅಂದರೆ ಅದನ್ನು ಕ್ಲೋಸ್ ಮಾಡಿ ಬೇರೆಯವ್ರಿಗೆ ಟೆಂಡರ್ ಕೊಡೋದು ತೀರ್ಮಾನ. ಕಾರವಾರ ಭಟ್ಕಳದ ಹೈವೇ ಏನಾಯ್ತು ಸರ್, ಅದು ಬಿಟ್ಬಿಟ್ರೆ ಸರ್ ಚರ್ಚೆನೇ ಆಗಲಿಲ್ಲ. ಕಾರವಾರ ಭಟ್ಕಳ ಹೈವೇದು ಚರ್ಚೆನೇ ಆಗಲಿಲ್ಲ. ಏನು ಚರ್ಚೆ ಮಾಡಿದಾಗ ಒಂದೊಂದು ಪೇಪರಲ್ಲಿ ಒಂದೊಂದು ಬರೀತೀರಿ, ಒಂದೊಂದು ಟಿವಿಲಿ ಒಂದೊಂದು ಬರೀತೀರಿ. ಅವರಿಗೆ ಎಲ್ಲರೂ ಸಪೋರ್ಟೇ ಮಾಡ್ತೀರಿ. IRP ಅವ್ರ ಹತ್ರ ಭಾಳ ಪ್ರೀತಿ ಮಾಡ್ತೀರಿ. ಈಗ ಪ್ರಶ್ನೆ ಮಾಡಿದ್ರು ನಾವೇ ಸರ್, ಅವ್ರಿಗೆ ಯಾಕೆ ಕೇಳಲಿಲ್ಲ ಅಂತ. ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ಇಷ್ಟು ಜನ ಪೌರ ಕಾರ್ಮಿಕರಿಗೆ ಅವರೇ ಸೋರ್ಸ್ ಅಲ್ಲಿ ತಗೊಳ್ಳೋದು ಪರ್ಮನೆಂಟ್ ಮಾಡೋದು ಇಷ್ಟು ವರ್ಷಕ್ಕೆ ಅಥವಾ ಆ ಪ್ರೊಸೀಜರ್ ಬಂದಾಗ ಮಾಡೋದು ನಮ್ಮ ಕೆಲಸ. ಅವ್ರಿಗೆ ಯಾರು ಈಶ್ವರಾಗಲಿ ನಾವಾಗಲಿ ಇಷ್ಟೇ ತಗೊಳ್ಬೇಡಿ ಅನ್ನೋದು ಹೇಳೋದಿಲ್ಲ. ಯಾಕೆ ತಗೊಳ್ಳಿಲ್ಲ ಗೊತ್ತಿಲ್ಲ. ಈಗ ಬೇಕಾದ್ರೆ ಸರಿ ಮಾಡಿ ಹೋಗ್ತೀವಿ. ಮಜಾಳಿ ಪೋರ್ಟ್ ಇದ್ರು ಎಲ್ಲರಿಗೂ ಪರ್ಮನೆಂಟ್ ಮಾಡಿದ್ರು. ಸ್ವಲ್ಪ ರೂಲ್ಸ್ ಬಿಟ್ಟು ಮಾಡಿದ್ರು. ಯಾಕೆಂದ್ರೆ ಪಾಪ ಅವ್ರ ಪರಿಸ್ಥಿತಿ ನೋಡಿ. ಮತ್ತೆ ಹೊಸದಾಗಿ ಖಾಲಿ ಇರುವಲ್ಲಿ ಈಗ ಉದಾಹರಣೆಗೆ 26 ದಿನ ಖಾಲಿ ಇದೆ ಕಾರವಾರದಲ್ಲಿ ತಗೊಳ್ಳಿಕ್ಕೆ ಅಧ್ಯಕ್ಷರಿಗೆ ಪುರುಷತ್ತಿಲ್ಲ ಅಂತ ಕಾಣ್ತದೆ. ನೋಡಿ ಇವತ್ತು ಸಂಜೆವರೆಗೆ ಇದ್ದೀನಿ. ನೀವು ಯಾರಾದ್ರೂ ಬೇಕಾದವರಾದ್ರೂ ಬಂದು ಸಿಗ್ಲಿಕ್ಕೆ ಹೇಳಿ. ಈಗ ಕ್ಲಿಯರ್ ಮಾಡ್ಕೊಟ್ಟು ನಮ್ಗಂತೂ ನಾನು ಫ್ರೀ ಇದ್ದೀನಿ. ಮೊನ್ನೆ ಒಂದು ಮಳೆ ಸರ್ ಕಾರವಾರ ಅರ್ಧ ಫ್ಲಡ್ ಆದಂಗೆ ಆಗಿದೆ ಸರ್. ಭಾಳ ಫಸ್ಟ್ ಟೈಮ್ ಇಲ್ಲಿ ಕಾರವಾರ ಟೌನ್ ಅಲ್ಲಿ ಆಗಿತ್ತು ನನಗೆ ಗೊತ್ತಿದ್ದ ಪ್ರತಿ ಸರಿ ಆಗ್ತಾ ಇದೆ. ಇದು ಯಾರು ಮಾಡಬೇಕು? ಪುರಸಭೆಯವರು ಮಾಡಬೇಕು ಅಥವಾ ಏನು ನಗರಸಭೆಯವರು ಮಾಡಬೇಕು? ಅದಕ್ಕೂ ಮತ್ತೆ ಮಿನಿಸ್ಟರ್ ಮಾಡಬೇಡ ಅಂತಿದ್ದಾರೆ. ಕೆಲಸ ಮಾಡಬೇಕು. ಕೆಲಸ ಮಾಡದೆ ಸುಮ್ಮನೆ ಇದ್ರೆ ಹೀಗೆಲ್ಲ ಆಗ್ತದೆ. ಆಗಿಂದಾಗೆ ನಮ್ಗೆ DC ಅವರು ಫೋನ್ ಮಾಡಿ ಹೇಳಿದ್ರು ಹೀಗೀಗ ಆಯಿತು ಅಂತೇಳಿ ಹೋಗಿ ಅಟೆಂಡ್ ಮಾಡಿದ್ರು ಅವರು. ಆಗಿಂದಾಗೆ ಈಗ ಏನು ಎಲ್ಲಿ ಮಣ್ಣು ತೆಗಿಬೇಕು ಅಥವಾ ಯಾವ ರೀತಿ ಮಾಡಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಅವ್ರು ಮಾಡಬೇಕು. ಅವ್ರವ್ರ ವಾರ್ಡ್ ಇರ್ತದೆ, ಅವ್ರವ್ರು ಬೇಕಾದ ಹಾಗೆ ಅವ್ರು ಏನು ಅವಶ್ಯಕತೆ ಇರ್ತದೆ ಅವ್ರು ಮಾಡಬೇಕು. ಈಗ ನಾವು ಜಿಲ್ಲೆಗೆ ಏನು ಅವಶ್ಯಕತೆ ಇದೆ ನಾವು ಮಾಡಬೇಕು. ಅಲ್ಲ ಸರ್, ಏನು ಡಿಸಿಷನ್ ಆಗಿದೆ ಅಂತ ಏನು ಮಾಡ್ಬೇಕಂತ? ಯಾಕಂದ್ರೆ ಫ್ಯೂಚರ್ ಮತ್ತಂತ ಮಳೆ ಬಂತಂದ್ರೆ ಮತ್ತೆ ಮುಳುಗದೆ ಸರ್. ಡಿಸ್ಟಿಕ್ ಸೆಂಟ್ರಲ್ ಈ ರೀತಿ ಆಯ್ತಂದ್ರೆ ಸರ್ ದೊಡ್ಡ ಕಪ್ಪು ನಾವೇ ಸಜೆಷನ್ ಹೇಳಿ. ಅಲ್ಲ ಏನು ನೀವು ಪರಿಹಾರ ಮಾಡ್ಬೇಕು ಸರ್. ನೀವು ಇದಾಯ್ತು ಸರ್. ಏನಿಲ್ಲ, ಚರಂಡಿ ವ್ಯವಸ್ಥೆ ಎಲ್ಲ ಮುಚ್ಚಾಕ್ಯಾರ ಅರ್ಧ ಕಡೆ ಎಲ್ಲ ಚರಂಡಿ ವ್ಯವಸ್ಥೆ ಆಯ್ತಾ? ಹೇಳ್ತೇನೆ ನಾನು. ಎಂತ ಹೋದಾಗ ಬಂದಾಗ ನೋಡೋದು ಬೇಡ. ನಿಜ ನೋಡಿ, ನಾನು ಬ್ಯುಸಿ ಇದ್ದೇನೆ. ನನಗೂ ಕೆಲಸ. ನಾನು ಒಂದು ಕ್ಷಣ ವ್ಯರ್ಥ ಮಾಡೋದು. ಮುಂಜಾನೆ 6 ಗಂಟೆ ಹೇಳ್ತೀನಿ ನಾನು, ರಾತ್ರಿ 10 ಗಂಟೆ ಮಲಗ್ತೇನೆ. ಬಟ್ ಎಂಟೈರ್ ಡೇ ನಾನು ಮಲಗೋದಿಲ್ಲ. ಆನ್ ಮೈ ಫೀಟ್. ಆದರೆ ಕೆಲಸ ಬರ್ಲಿಕ್ಕೆ ಆಗೋದಿಲ್ಲ. ಆ ಡೇಟ್ ನಮ್ಗೆ ಬೇರೆ ಡೇಟ್ ಕ್ಲಾಸ್ ಮಾಡ್ತಾರೆ. ಇವತ್ತು ಅನುಕೂಲ, ನಿನ್ನೆ ನಾನು ಬ್ಯಾಗ್ರೂಡ್ದಿಂದ ಬಂದೆ. ಸೊ ಇವತ್ತು ಬರ್ಲಿಕ್ಕೆ ಅನುಕೂಲ ಇತ್ತು, ಬಂದು ಕೆಲಸ ಇಲ್ಲ. ಸರ್ ಇದು ಒಳ್ಳೆ ಜಿಲ್ಲೆ ಯಾರಿಗೂ ಸಿಕ್ಕ ಸಾಧ್ಯ ಇಲ್ಲ. ಆದರೆ ನಾನು ಹಲವಾರು ವರ್ಷ ಸಚಿವರಿದ್ದೆ. ಅವ್ರು ನನ್ನ ಕಾಲದಲ್ಲಿ ಇದೇ ಪರಿಸ್ಥಿತಿ. ಬಹಳಷ್ಟು ಅಧಿಕಾರಿಗಳು ಮಾರ್ಕೆಟ್ ಬರಬೇಕಾದ್ರೆ ಕಾರಣ ಹೇಳ್ತಾರೆ. ಅದರಲ್ಲಿ ಕರಾವಳಿಯಲ್ಲಿ ಜನ ಸ್ವಲ್ಪ ಲಿಬಲ್ ಮೈಂಡೆಡ್, ಕಾನೂನಂತೆ ನಡಿಬೇಕಂತ ನಾವು ಅಪೇಕ್ಷೆ. ಸರಿ, ಅದೇನು ತಪ್ಪಿಲ್ಲ, ಜನ ಅಪೇಕ್ಷೆ ಮಾಡಬೇಕು. ಆದರೆ ಅಧಿಕಾರಿಗಳು ಅದಕ್ಕೊಂದು ಭಯ. ನನ್ನ ದೃಷ್ಟಿಯಿಂದ ನನ್ನ ಅನುಭವದಿಂದ ಕಾರಣ ಜನರೇನು ತಪ್ಪಿಲ್ಲದ್ರು. ಜನ ಅಪೇಕ್ಷೆ ಮಾಡ್ತಾರೆ, ಒಳ್ಳೆ ಕೆಲಸ ಆಗಬೇಕು, ಒಳ್ಳೆ ರಸ್ತೆ ಆಗಬೇಕು, ಕಾನೂನು ಕೆಲಸಗಳು ಆಗಬೇಕು, ಬಡವ್ರಿಗೆ ನ್ಯಾಯ ಸಿಗಬೇಕಂತ. ಕೆಲವು ಸತಿ ಅರ್ಜಿಗಳು ಹಾಕ್ತಾರೆ, ಕೆಲವು ಸತಿ ಮೂಕ ಅರ್ಜಿಗಳು ಹಾಕ್ತಾರೆ. ಇವತ್ತಿಲ್ಲ, ಹಲವಾರು ವರ್ಷದಿಂದ ಇದು. ಹಾಗಾಗಿ ಜಿಲ್ಲೆಯಲ್ಲಿ ಇವತ್ತು
ಸ್ವಲ್ಪ ಕೆಲವು ಅಧಿಕಾರಿಗಳ ಕೊರತೆ ಇದೆ, ಹಿಂದೂ ಇತ್ತು, ಇವತ್ತಿದೆ ಅಂತ ಏನಿಲ್ಲ. ಹಾಗಾಗಿ ಅದು ಸುಧಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಸಾಧ್ಯ ಎಲ್ಲೆಲ್ಲಿ ಆಫೀಸರ್ಸ್ ಕಷ್ಟ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಗ್ಗೆ ಈಗ ಡಾಕ್ಟರ್ಸಿಗೆ ಟ್ರಾನ್ಸ್ಫರ್ ಆಗೋದು ಕೌನ್ಸಿಲಿಂಗಲ್ಲಿ ಹೋಗೋದು, ಶಾಸಕರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲ ಅಥವಾ ಸರ್ಕಾರ ಅವ್ರು ಟ್ರಾನ್ಸ್ಫರ್ ಮಾಡಬೇಕಂತ ಇಲ್ಲ. ಕೌನ್ಸಿಲಿಂಗ್ ಆಯಿತು, ಕೌನ್ಸಿಲಿಂಗ್ ಹೋಗಿದ್ದಾರೆ. ಕೆಲವು ಡಾಕ್ಟರ್ ಬರ್ಬೋದು. ನಾನು ನಿನ್ನೆ ಮಾತಾಡಿದ್ರು, ಹೆಲ್ತ್ ಸೆಕ್ರೆಟರಿ ನಿನ್ನೆ ಮಾತಾಡಿದೆ, ಏನಪ್ಪ ಏನೇ ಮಾಡ್ಕೊಂಡಂತ ಭಾಳ ಡಾಕ್ಟರ್ಸ್ ಹೋಗ್ತಾ ಇದ್ದಾರೆ, ಮೊದಲು ಬರೋದಿಲ್ಲ ಒಟ್ಟು ಪ್ರಾಬ್ಲಮ್ ಅಂತ ಹರ್ಷ ಮಾತಾಡಿದ್ದೀನಿ ನಾನು. ಅವ್ರು ಹೇಳಿದ್ರು ಇಲ್ಲ ಸಾರ್ಟ್ ಔಟ್ ಮಾಡ್ತೇನೆ ಅಂತ ಹೇಳಿದ್ರು. ಸರ್ ಈಗ ರಿಜಿಸ್ಟ್ರೇಟ್ ಆಫೀಸ್ ಮೋಸ್ಟ್ಲಿ ಶಿರ್ಸಿಲಿ ಎ ಸಿ ಅದಾರೆ, ಕುಂಟಾಲಿ ಎ ಸಿ ಇದ್ರು ಅವ್ರು ಟ್ರಾನ್ಸ್ಫರ್ ಮೊನ್ನೆ ಆಗಿದೆ, ಪೋಸ್ಟಿಂಗ್ ಮಾಡಬೇಕು. ಭಟ್ಕಳ ಮಕ್ಕಳಿಲ್ಲ ಕುಂಟ ಇಲ್ಲ, ಕುಂಟಾದೇ ಅದಾರೆ, ಭಟ್ಕಳ ಎ ಸಿ ಇಲ್ಲ. ಕಾರಣ ಈ ನಿನ್ನೆ ಮೊನ್ನೆ ತನಕ ಇದೆಯಲ್ಲ, ನಿನ್ನೆ ಮೊನ್ನೆ ಟ್ರಾನ್ಸ್ಫರ್ ಆಗಿದೆ. ಎಲ್ಲ ಒಳ್ಳೆ ಕಾಣಿಸ್ಲಿಕ್ಕೆ ಒಳ್ಳೆಯವರು ಇರಬೇಕು, ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮದೇ ಅಲ್ವಲ್ಲ, ಅದು ಫೈಂಡ್ ಔಟ್ ಮಾಡ್ಬೇಕಲ್ಲ ಸರ್, ಡೇಂಜರಸ್ ಇಲ್ಲ. ಅದು ಅರಣ್ಯ ಇಲಾಖೆ ಆಫೀಸರ್ಸ್ ಹೋದ್ರೆ ಇಲ್ಲಿ ನಾನು ಒಂದು ಸಜೆಷನ್ ಮಿನಿಸ್ಟರ್ ಕೊಡ್ತೇನೆ. ಜಲಪಾತು ಡೇಂಜರಸ್ ಅದೇ ಯಾವಾಗ ಹೆವಿ ರೈನ್ಫಾಲ್ಸ್ ಆಗಿ ಹೆವಿ ಫ್ಲೋ ಇದ್ದಾಗ ಅದಕ್ಕೊಂದು ಕಾಮನ್ ಸೆನ್ಸ್ಲೆ ನಿರ್ಣಯ ತಗೊಳ್ಬೇಕು. ವಿನಃ ಇಲ್ಲಿ ಕಾರವಾರದಲ್ಲಿ ಅಥವಾ ಹೊನ್ನಾವರದಲ್ಲಿ ಕೂಡ ಯಾರು ಅಧಿಕಾರಿ ನಿರ್ಣಯ ಮಾಡಬಾರ್ದು. ಅದು ಜಿಲ್ಲಾಧಿಕಾರಿಗಳು ಯಾವ ಫಾಲ್ಸು ಬಂದ್ ಮಾಡಿದ್ದಾರೆ, ನೀವು ಸ್ವತಃ ಅದ್ರ ಬಗ್ಗೆ ರಿಪೋರ್ಟ್ ತರಿಸಿ, ಯಾಕೆ ಬಂದ್ ಮಾಡಿದ್ರಿ, ಹೆವಿ ರೈನ್ಫಾಲ್ ಆಗಿ ವಾಟರ್ ಫ್ಲೋ ಹೆಚ್ಚಾಗಿದೆ, ಅದು ಸಮೀಪ ಹೋದರೆ ಏನೋ ಡೇಂಜರಸ್ ಅದೇ, ಅದು ಕನ್ವಿನ್ಸ್ ಮಾಡಬೇಕಲ್ಲ ನಿಮಗೂ. ಒಬ್ಬ ಡಿ ಎಫ್ ಒ ಮ್ಯಾಚುರಿಟಿ ಏನಿದೆ, ಮೊನ್ನೆ ಅದು ಹೆಂಗೆ ಹುಡುಗರು ಡಿ ಎಫ್ ಆಗಿದ್ದಾರೆ. ಹಾಗಾಗಿ ಪ್ರವಾಸ ನೋಡಿ ಒಂದು ಮಾತು ಇದ್ದೇನೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು. ಸ್ವಲ್ಪ ಜನರ ಉಪಜೀವನ ಆಯಿತು, ಆದ ವ್ಯಾಪಾರ ದಂಧೆ ಬೆಳೀತವೆ. ನಾನು ಪ್ರವಾಸೋದ್ಯಮ ಮೇಲೆ ಭಾಳ ಟ್ರಸ್ಟ್ ಇಟ್ಟಿದ್ದೆ. ಹಾಗೆ ನಾನು ಈಗೂ ಜಸ್ಟ್ ಹೇಳಿದೆ, ಈಗ ರಾಕ್ ಗಾರ್ಡನ್ ಅದೇ, ಮತ್ತೊಂದು ಅದೇ, ಕಾರವಾರ ಬೀಚ್ ಅದೇ, ಮುರುಡೇಶ್ವರ ಬೀಚ್ ಅದೇ, ಗೋಕರ್ಣ ಬೀಚ್ ಅದೇ, ಸ್ವಲ್ಪ ಕ್ಲೀನಪ್ ಮಾಡೋದು, ಒಂದೊಂದು ಸರಿಯಾಗಿ ಇಡೋದು, ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅದೇ. ಜನ ಮೆಸೇಜ್ ತೊಗೊಂಡು ಹೋಗೋದು, ಸರಿ ಮೆಸೇಜ್ ತೊಗೊಂಡು ಹೋಗ್ಬೇಕು. ನಾನು ಕಾರವಾರ ಹೋಗಿದ್ದೆ, ಎಂಥ ಕ್ಲೀನ್ ಅದೇ, ಇಂಥ ನೀಟ್ ಅದೇ, ಎಂಥ ಬೀಚ್ ಒಳ್ಳೇದದೆ, ಈ ಮೆಸೇಜ್ ಹೋಗ್ಬೇಕು. ಆಗ್ತದೆ ಕೆಲಸ ನಡೀತಾ ಇಲ್ಲ ಅಂತ ಸರ್, 2 ವರ್ಷದಲ್ಲಿ ಟೂರಿಸಂಗೆ ಎಷ್ಟು ಅನುದಾನ ಬಂದಿದೆ ಸರ್ ಡೆವಲಪ್ಮೆಂಟ್ಗೆ ನಮ್ಮ ಜಿಲ್ಲೆಯಲ್ಲಿ? ಇಲ್ಲ ಸರ್, ಏನು ಡೆವಲಪ್ಮೆಂಟ್ ಆಗಿದೆ ನೀವೇನು ನೋಡಿ ಸರ್ ಕಾರವಾರದಲ್ಲಾಗಲಿ? ನಾನು ಟೂರಿಸಂ ಮಿನಿಸ್ಟರ್ ಇದ್ದೆ. ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಕೊಡೋದು ಬಜೆಟ್ ಕಡಿಮೆ. ಅವಾಗ ನಾನು ಸಿದ್ಧರಿದ್ದೆ, ನಾ ಏನು ಬೇಕಾದ್ರೆ ತೊಗೊಳ್ತಿದ್ದೆ, ಅದು ಬೇರೆ ಪ್ರಶ್ನೆ. ಬಟ್ ಪಾಪ ಟೂರಿಸಂ ಮಿನಿಸ್ಟರ್ ತಪ್ಪದೆ ಪಾಪ, ಏನು ಬಜೆಟ್ ಇದೆ ಅಂದರೆ ನಿಮ್ಗೆ ಹಣ ಬರೋದು, ಅವಾಗ ನೆಕ್ಸ್ಟ್ ಹಣ ಕೊಡ ಬರ್ತದೆ. ಸರ್, ಈ ಕೋಸ್ಟಲ್ ಏರಿಯಾದಲ್ಲಿ ಟೂರಿಸಂ ಹೇಳ್ತಾ ಇದ್ದೇನೆ ಸರ್, ಕೋಸ್ಟಲ್ ನಾನು ಹೇಳ್ತಾ ಇದ್ದೇನೆ. ಈಗ CRZ ಪ್ರಾಬ್ಲಮ್ ಇಂದ ಅವು ಸೆಂಟ್ರಲ್ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಅವ್ರು ಮಾಡಿದಾರ ಇಡೀ ದೇಶ ಸಲುವಾಗಿ. ಅದು ಎಲ್ಲೆಲ್ಲಿ ಸಮುದ್ರ ತೀರ್ಗಳು ಇವೆ, ನದಿ ತೀರ್ಗಳು ಇವೆ, ಅಲ್ಲಿ ಜಾರಿಗೆ ಬರ್ತಾರೆ. ಸೊ ಅದು ನಾವು ಮಾಡಿದಾರಲ್ಲ, ಭಾರತ ಸರ್ಕಾರದಿಂದ ಆಗಿದ್ದು. ಅದೊಂದು ಕೇವಲ ಕಾರವಾರ ಸಲುವಾಗಿ ಮಾಡಿಲ್ಲ, ಇದು ಆಲ್ ಇಂಡಿಯಾ ಫಿನಾಮಿನ. ಸರ್, ಈಗ ರಾಕ್ ಗಾರ್ಡನ್ ಕೂಡ ಅದನ್ನ ಡೆಮಾಲಿಷ್ ಮಾಡಬೇಕು ಅಂತೇಳಿ ಗ್ರೀನ್ ಟ್ರಿಬ್ಯುನಲ್ ಈಗಾಗಲೇ ಆದೇಶ ಮಾಡಿದೆ. ಬಟ್ ಅಷ್ಟೆಲ್ಲ ಕೋರ್ಟ್ಗಟ್ಟಲೆ ಮಾಡಿ ರಾಕ್ ಗಾರ್ಡನ್ ಡೆಮಾಲಿಷ್ ಮಾಡಿ ಕಾರಣ ಅದು ಏನಾಗಿದೆ. ಐ ಥಿಂಕ್ ಯು ಶುಡ್ ಗೋ ಇನ್ ಅಪೀಲ್ ಆನ್ ದ್ಯಾಟ್. ಅಪೀಲ್ ಮಾಡಬೇಕು. ಯಾಕೆ ಏನಿದೆ ರಾಕ್ ಗಾರ್ಡನ್ದಲ್ಲಿ ಒಂದು ರಾಕ್ ಗಾರ್ಡನ್ ಒಂದು ಹೊಸ ಕನ್ಸೆಪ್ಟ್ ನಾವು ನಿರ್ಮಾಣ ಮಾಡಿದ್ವಿ. ಈಗ ಯಾರು ಆರ್ಡರ್ ಮಾಡಿದ್ರು? ಗ್ರೀನ್ ಟ್ರಿಬ್ಯುನಲ್. ಅವ್ರು ಈಗ ರೈಡ್ ಮಾಡಬೇಕು, ಅವರು ಅಕ್ಕಲ್ಲ ರೇಟಾಗಿ ತೋರಿಸ್ಬೇಕು. ಸೊ ಪ್ರಾಬ್ಲಮ್ ಇಲ್ಲಲ್ಲ, ಡಿಸ್ಟರ್ಬ್ ಮಾಡೋದು. ಬಟ್ ಅಲ್ಲಿ ಕಮರ್ಷಿಯಲ್ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಸಲಾಗಿದೆ. ಕಮರ್ಷಿಯಲ್ ಚಟುವಟಿಕೆ ಇರಲಿ, ಯಾರು ಚೆನ್ನಾಗಿ ಹೋಗ್ತಾರೆ, ಯಾರು ಚೆನ್ನಾಗಿ ಹೋಗ್ತಾರೆ, ಚಹಾ ಕಾಫಿ ಕುಡಿಲಿಕ್ಕೆ ವ್ಯವಸ್ಥೆ ಮಾಡಿರ್ಬೋದು ಅಷ್ಟೇ. ಬಿಲ್ಡಿಂಗ್ ಅನ್ನ ಕಟ್ಟಬಾರ್ದು ಅಂತಾನೆ ರೂಲ್ಸ್ ಅವರು ಇದು ಮಾಡ್ತಾರೆ. ನೋಡಿ, ಈಗ ನಿಮಗೆ ರಾಕ್ ಗಾರ್ಡನ್ ಇರಬಾರ್ದು ಅಂತಂದೆ, ಕಾರವಾರದಿಂದ ಹೊರಗೆ ಕಳಿಸ್ಬೇಕಾಗ್ತದೆ. ಎಲ್ಲ ಗೊತ್ತಪ್ಪ, CRZ ಗೊತ್ತು, CRZ ರೆಗ್ಯುಲೇಷನ್ಸ್ ಗೊತ್ತು, ಎಲ್ಲ ಗೊತ್ತು, ಎಲ್ಲ ನಡೀತದೆ. ನೋಡಿ, ನೀವು ತಿಳ್ಕೊಳ್ಬೇಕು, ಒಂದು ಕಡೆ ಪ್ರೊಟೆಕ್ಷನ್ ಆಗಬೇಕು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಗಬೇಕು. CRZ ನಾವು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಆದರೆ
ಮಾನವನು ಮಾನವಾಗಿ ಬಾಳ್ಬೇಕಲ್ಲ. ಮಾನವ ಹುಟ್ಟಿದ ನಂತರ ಈ ಪ್ರಕಾರ ಎಲ್ಲ ನೀವು ಮಾಡ್ತಾ ಹೋದ್ರೆ ಅವ್ರು ರಾಕ್ಷಸ ಮಾಡಿಬಿಡ್ತೀರಿ ನೀವು. ಸೊ ಮಾನವ ರಾಕ್ಷಸ ಆಗಬೇಕು. ಮಾನವ ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ರಸ್ತೆ ಕುಮಟಾದಿಂದ ಸಿರ್ಚಿವರೆಗೂ RNCT ಕಂಪ್ನಿಗೆ ಟೆಂಡರ್ ಆಗಿ ಅದು ಕೂಡ ಒಂದು ಥರದ ಮಂದಗತಿಯಲ್ಲಿ ಕಾಮಗಾರಿ ನಡೀತಿರುವುದು. ಅದರಲ್ಲಿ ಸಾಕಷ್ಟು ವೆಚ್ಚಗಳು ಬಂದರೂ ಕೂಡ ಕೆಲವು ಸಮಯವನ್ನು ಕೊಟ್ಟರೂ ಕೂಡ ನಮ್ಮ DC ಅವರು ಅದಕ್ಕೆ ಒಂದು 3-4 ತಿಂಗಳು ಸಂಪೂರ್ಣವಾಗಿರ್ತಕ್ಕಂಥ ರಸ್ತೆ ಬಂದ್ ಮಾಡಿದರೂ ಕೂಡ ಆ ಕೆಲಸವನ್ನು ಸರಿ ಮಾಡಿದ್ರೆ ಜನಗಳಿಗೆ ಬಹಳಷ್ಟು ತೊಂದರೆ ಆಗಿದೆ. ಈ ವರ್ಷ ವಾಡಿಕೆ ಮಳೆ ತಿಂಗಳು ಮೊದಲೇ ಪ್ರಾರಂಭ ಆದರೂ ಕೂಡ ಬ್ರಿಡ್ಜ್ ಕೆಲಸ ಮುಗಿದೇ ಅಲ್ಲಿ ಸಾಕಷ್ಟು ತೊಂದರೆ ಆಗಿ ನಂತರದಲ್ಲಿ ಲಘು ವಾಹನಕ್ಕೆ ಹೋಗಿ ಅವಕಾಶ ಮಾಡಿಕೊಡ್ತೀವಿ. ಆಗ ನಾವು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ, ಇಷ್ಟೊಂದು ವರ್ಷಗಳ ಕಾಲದ ಸಮಯವನ್ನು ತಗೊಂಡ್ರೂ ಕೂಡ ಇಂಥ ಒಂದು ರಸ್ತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ಈ ಕಂಪ್ನಿಗಳು ಯಾಕೆ ಕೆಲಸ ಮಾಡಬೇಕು ಅಂತ ಒಂದು. ಇನ್ನೊಂದು ಕಡೆ ಸಿರ್ಸಿಯಿಂದ ಹಾವೇರಿ ಕಡೆ ಇರ್ತಕ್ಕಂಥ ರಸ್ತೆ ಏನಿದ್ದು ಇದಂತೂ ಬಹಳ ಅಭಿವೃದ್ಧಿಯಲ್ಲಿ ನಡೆದಿರುವಂಥದ್ದು. ಅವರು ಕೂಡ ಟೆಂಡರ್ ಆಗಿ ಈಗಾಗಲೇ ಟೆಂಡರ್ ಮುಗಿದು 1 ವರ್ಷ ಆದರೂ ಕೂಡ ಆ ದಾರಿ ಸುಮಾರು ಒಂದು 4-5 ಕಿಲೋಮೀಟರ್ ರಸ್ತೆ ಬಿಟ್ಟರೆ ಯಾವುದೇ ಕೆಲಸ ಮಾಡಿಲ್ಲ, ಹೊಸ ಕಾಮಗಾರಿಯನ್ನು ಮಾಡಿಲ್ಲ. ಸಾಕಷ್ಟು ಗುಂಡಿಗಳು ಇದ್ದಾವೆ. ನಾನು ಹಲವಾರು ಬಾರಿ ಇಂಜಿನಿಯರ್ಸನ್ನು ಕಾಂಟ್ರಾಕ್ಟರ್ ಮಾತಾಡಿದ್ರು ಕೂಡ ಇಲ್ಲ ನಾಳಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯಾವುದನ್ನು ಕೂಡ ಕಿವಿ ಹಾಕಿದ್ರೆ ಆ ರಸ್ತೆಯಲ್ಲಿ ಹೋದರೆ ಸಿರ್ಚಿಯಿಂದ ನಾವೇನು ಹಾವೇರಿ ಕಡೆ ಹೋಗ್ತೀವಿ ಒಂಥರ ನರಕ. ಒಂದು 4 ವೀಲರ್ ಹೋಗಂಗಿಲ್ಲ, ಬಸ್ಗಳು ಹೋಗಂಗಿಲ್ಲ, ಲಾರಿಗಳು ಹೋಗಂಗಿಲ್ಲ. ಆ ರೀತಿಯ ಅವ್ಯವಸ್ಥೆ ಇರ್ತಕ್ಕಂಥ ರಸ್ತೆ ಇದು ನಾವು ಯಾರು ಕೇಳ್ತೀವಿ? ಇದಕ್ಕೆ ಸಂಬಂಧಪಟ್ಟಿರೋದು ಯಾರು ಕೇಳ್ತಾ ಇಲ್ಲ. ಇದನ್ನು ಸಾಕಷ್ಟು ನಾನು DC ಅವ್ರಿಗೆ ಮತ್ತು ತಂದೆ ನಾನು ಯೇಸೂರು ನಾವು ಸೇರಿ ಸಭೆಯನ್ನು ಮಾಡಿ ಅವನ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಆದರೂ ಕೂಡ ಇವತ್ತು ಆ ರಸ್ತೆಯಿಂದ ಹಾವೇರಿ ಹೋಗ್ತಕ್ಕಂಥ ರಸ್ತೆ ಭಾಳ ಅಧೋಗತಿಯಲ್ಲಿರುವಂಥದ್ದು, ಭಾಳ ನೋವನ್ನು ಪಡುವಂಥದ್ದು, ಭಾಳ ನೋವಿಂದ ನಮ್ಮ ಮಾತ್ರ ಹೇಳ್ತಾ ಇದ್ದೀನಿ. ಇಂಥ ಕಾಂಟ್ರಾಕ್ಟ್ರು ಅವ್ರನ್ನ ಬ್ಲ್ಯಾಕ್ ಲಿಸ್ಟಿ ಹಾಕಿ ಅವ್ರನ್ನ ಬೇರೆಯವ್ರಿಗೆ ಟೆಂಡರ್ನ ಕರೆದು ಆ ರಸ್ತೆ ಕಾಮಗಾರಿ ಕೊಟ್ಟರೆ ಒಳ್ಳೆಯದು ಅನ್ನೋಂಥದ್ದು ನನ್ನ ಅನಿಸಿಕೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್,
ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.